ಗೈಸ್ ಎಲ್ಲ ನಮಸ್ಕಾರ. ಒಂದು ಸ್ಪೆಷಲ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ತಗೊಂಡ್ಬಂದಿದ್ದೀನಿ. ಇದು ನನಗೆ ಫ್ರೆಂಡ್ ಅನ್ನೋದಕ್ಕಿಂತ ಕ್ಲೋಸ್ ಪರ್ಸನ್ದು ಲ್ಯಾಂಡ್ ಇದು. ಇದು ಬರೋದು ರಾಮದುರ್ಗ ತಾಲೂಕ್, ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಟೋಟಲ್ 9 ಎಕರೆ. ಈ ಪಿಕ್ಚರ್ ಅಲ್ಲಿ ತೋರಿಸ್ದಲ್ಲಿ ಸ್ಲೈಟ್ಲಿ ಮ್ಯಾಚ್, ಪಕ್ಕದಲ್ಲಿ ಮಲಪ್ರಭಾ ಇದೆ ಮತ್ತೆ ಹೈವೇ ಕೂಡ ಸ್ವಲ್ಪ ಅಟ್ಯಾಚ್ ಆಗಿರುವಂತಹ ಲ್ಯಾಂಡು. ಬಿಫೋರ್ ವಿ ಸ್ಟಾರ್ಟ್, ಎಕ್ಸಾಕ್ಟ್ಲಿ ಈ ಲ್ಯಾಂಡ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂಡ್ ನಿಮಗೆ ಕರೆಂಟ್ ಪ್ರೆಸೆಂಟ್ ಲ್ಯಾಂಡ್ ಎಲ್ಲ ಹೆಂಗೆ ಕಾಣುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಸಂಬಡಿ ಯಾರಾದರೂ ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ಹತ್ರ, ಅಂದರೆ ಟೆಕ್ನಿಕಲಿ ಹೇಳ್ಬೇಕಂದ್ರೆ ರಾಮದುರ್ಗ, ಯು ಕ್ಯಾನ್ ಸಿ ದಿಸ್ ರಾಮದುರ್ಗ, ಇಟ್ಸ್ ಅ ಪಾರ್ಟ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್. ಓಕೆ, ಬಟ್ ಇಟ್ ಈಸ್ ವೆರಿ ಕ್ಲೋಸ್ ಟು ಸೌದತ್ತಿ ಆ್ಯಂಡ್ ನರಗುಂದ್, ಕೆಲ್ಗೇರಿ, ಕೆರೂರ್, ಲೋಕಾಪುರ, ಇವನ್ ಫಾರ್ ದಟ್ ಮ್ಯಾಟ್ ಹುಬ್ಳಿ ಧಾರವಾಡಕ್ಕೆ ರಫ್ಲಿ ಅರೌಂಡ್ 100 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ ಬೆಳಗಾವಿಗೂ ಕೂಡ ಇದು ಎರಡು ಟೀಮಲ್ಲಿ ಬಂದರೂ 100 ಕಿಲೋಮೀಟರ್ಸ್ ಆಗುತ್ತೆ, ಅಥವಾ ಬೈಲಹೊಂಗಲ ಮುನ್ನೋಟಿ ಇಲ್ಲಿ ಬಂದರೂ ಕೂಡ 100 ಕಿಲೋಮೀಟರ್ಸ್ ಆಗುತ್ತೆ. ಗದಗ್ ಮತ್ತು ಸೌದತ್ತಿಗೆ ರಫ್ಲಿ ಅರೌಂಡ್ 50 ಕಿಲೋಮೀಟರ್, ನರಗುಂದಿನ 50 ಕಿಲೋಮೀಟರ್ ಬಾದಾಮಿಗೆ. ಇಟ್ಸ್ ಪ್ಯೂರ್ಲಿ ಲಿಟಲ್ ಮೋರ್ ಐಸೋಲೇಟೆಡ್ ಏರಿಯಾ. ಬಟ್ ಉತ್ತರ ಕರ್ನಾಟಕದವರಾಗಿ ಯಾರಾದರೂ ಒಂದು ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಫಾರ್ಮ್ ಲ್ಯಾಂಡ್ ಐಡಿಯಾದಲ್ಲಿ ಅಥವಾ ಏನಾದರೂ ನೋಡ್ತಾ ಇದ್ರೆ, ದಿಸ್ ಹ್ಯಾಸ್ ಟು ಬಿ ಯುವರ್ ಕನ್ಸಿಡರೇಷನ್. ಒಳ್ಳೆ ನದಿ ಪಕ್ಕದಲ್ಲಿ ಇರೋದ್ರಿಂದ ನಿಮಗೆ ಎಲ್ಲ ಒಂದು ಉತ್ತಮವಾದ ಡೀಲ್ ಆಗ್ಬೋದು ಅನ್ಕೊಂತೀನಿ. ಸೊ ಪ್ರೈಸ್ ಸ್ಲೈಟ್ಲಿ ಬಂದ್ಬಿಟ್ಟು 82 lakhs per acre ಅಂಡ್ ಸ್ಲೈಟ್ಲಿ ನೆಗೋಷಿಯಬಲ್. ಇದು ರಫ್ಲಿ ನಿಮಗೆ 9 ಎಕರೆ 13 ಗುಂಟೆ ಜಾಗ ಇದೆ. ಸೊ ರಾಮದುರ್ಗ ಇದೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ನಾನು ತುಂಬ ಏನು ಟೈಮ್ ತೊಗೊಳಲ್ಲ, ನೀಟಾಗಿ ತೋರಿಸ್ಬಿಡ್ತೀನಿ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ವಿತ್ ಮ್ಯಾಪು. ಸೊ ಇದು ರಾಮನಗರ ಕೋಟ್, ಸೊ ರಾಮನಗರ ಅಂತೀನಿ, ಸರ್ ರಾಮದುರ್ಗ, ಬೆಳಗಾವಿ ಡಿಸ್ಟಿಕ್ಕು. ನಿಮಗೆ ಯು ಕ್ಯಾನ್ ಇವನ್ ಸಿ ಕೋಟೆನೂ ಕೂಡ ಕಾಣುತ್ತೆ. ಇಷ್ಟ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಇದನ್ನು ಝೂಮ್ ಮಾಡಿದ್ರೆ ನಮಗೆ ಇಲ್ಲಿ ಇದು ಒಳಗಡೆ ಇದು ರಾಮದುರ್ಗ್ ಫೋರ್ಟ್ ಇಲ್ಲಿದೆ ನೋಡಿ. ದಿಸ್ ಇಸ್ ಒನ್ ರಾಯಲ್ ಪ್ಯಾಲೇಸ್. ಸೊ ನಾನು ಹೇಳ್ತಾ ಇರೋ ಜಾಗ ಇದೆ, ನಾನೇನು ತೋರಿಸ್ತಾ ಇಲ್ಲ, ದಿಸ್ ಇಸ್ ದಟ್ ಒನ್. ಇದು ನೋಡಿ, ಇಲ್ಲಿ ಔರದ್ ಸದಾಶಿವಘಟ್ ರೋಡಿಗೂ ಕೂಡ ಅಟ್ಯಾಚ್ ಆಗಿದೆ. ಹಾಗೆ ಈ ಬೆಳಗಾವಿ ರೋಡ್ ಏನಿದೆಯಲ್ಲ, ಔರದ್ ಬೆಳಗಾವಿ ರೋಡಿಗೂ ಕೂಡ ಅಟ್ಯಾಚ್ ಆಗಿಲ್ಲ, ಬೆಳಗಾವಿ ರೋಡಿಗೂ ಸ್ವಲ್ಪ ಕನೆಕ್ಟಿವಿಟಿ ಇದೆ, ಅಂದರೆ ಎರಡು ಕಡೆಯಿಂದ ಬರ್ಬೋದು. ಸೊ ನಾನು ನಿಮಗೆ ಫಸ್ಟ್ ಲ್ಯಾಂಡ್ ನೋಡಿ, ಇದು ಮಲಪ್ರಭಾ ವಾಟರ್ ಕೂಡ ತುಂಬ ಹತ್ತಿರದಲ್ಲಿದೆ, ಇದೇ ಲ್ಯಾಂಡ್. ಓಕೆ, ಸೊ ಇದನ್ನು ನಾನು ಡೈಗ್ನಲ್ಲಿ ಒಂದು ಡೈಗ್ರಾಮ್ ಆಗಿ ತೋರಿಸ್ತೀನಿ, ಸೊ ನಿಮಗೆ ಈಸಿ ಆಗಲಿಕ್ಕೆ, ಸೊ ದಟ್ ನೀವು ಅದನ್ನು ಈಸಿಯಾಗಿ ಕನ್ಫರ್ಮ್ ಮಾಡ್ಕೋಬೋದು. ಸೊ ನೀವು ಇದನ್ನು ಮೇಯ್ನ್ ಇಲ್ಲಿದೆ ನೋಡಿ, ಇದು ಯಾವ ಜಂಕ್ಷನ್ ಇದು? ಇದು ಕಂಠೀರವ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇದು. ಇನ್ನೊಂದು ಚೂರು ಇಲ್ಲಿ ಬಂದರೆ ಈ ಸರ್ಕಲ್ಲು ಹಜರತ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ ಹೇಳ್ತಾರೆ ಇದು. ಸೊ ಈ ಎರಡು ಜಂಕ್ಷನ್ನಿಂದ ಕೂಡ ಇಲ್ಲಿ ಬರ್ಬೋದು. ಆಮೇಲೆ ಈ ಔರದ್ ಸದಾ ಶಿವಗಢ ರೋಡ್ಗೂ ಕೂಡ ಡೈರೆಕ್ಟಾಗಿ ಎಂಟ್ರಿ ಇದೆ, ಅದನ್ನು ಕೂಡ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾತಾಡ್ಬಿಟ್ಟು ರೋಡ್ ಕೂಡ ಎಲ್ಲ ಮಾಡ್ತಾ ಇದ್ದಾರೆ, ಫೆನ್ಸಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಫುಲ್ಲಿ ಕವರ್ಡ್ ಲ್ಯಾಂಡ್ ನಿಮಗೆ ಫ್ಯೂಚರ್ಲಾಗಿರುತ್ತೆ. ಸೊ ಇವೆರಡು ಮೇನ್ ರೋಡು. ಇದ್ರದ್ದು ನಾನು ನಿಮಗೆ ಲೆಟ್ ಮೀ ಶೋ ಯು ವಿತ್ ಅ ಸ್ಕೆಚ್ ಪೆನ್. ಎಲ್ಲೋಲ್ಲ, ಲೆಟ್ ಮೀ ಟೇಕ್ ರೈಟ್. ಓಕೆ, ಸೊ ಇದು ರೋಡಿಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಹಿಂಗೆ, ಬಟ್ ಈ ರೋಡ್ಗೂ ಇಲ್ಲಿಗೂ ಸ್ವಲ್ಪ ಇದಿರುತ್ತೆ. ಸೊ ಈ ಥರ ಬರುತ್ತೆ, ಸೊ ಈ ಥರ ಬರುತ್ತೆ, ಈ ರೋಡಿಗೂ ಅಟ್ಯಾಚ್ ಆಗಿದೆ. ಸೊ ಕೆಲವೊಂದು ಸರ್ವೆ ನಂಬರು ಆ ಕಡೆ ಬರಲ್ಲ, ಸೊ ಈ ಥರ ಇದೆ. ಓಕೆ, ಇಲ್ಲಿ ಮಧ್ಯದಲ್ಲಿ ಒಂದು ಪೀಸ್ ಮಾತ್ರ ಇಲ್ಲ, ಅದು ಬರೋದಿಲ್ಲ. ಸೊ ಇದಕ್ಕೆ ಇಲ್ಲಿಂದ ಒಂದು ನೀಟಾಗಿ ಎಂಟ್ರಿ ಮಾಡ್ತಾ ಇದ್ದಾರೆ. ಓಕೆ, ನಾನು ಅದನ್ನು ಲೈವಲ್ಲಿ ತೋರಿಸ್ತೀನಿ. ಈಗ ಆ್ಯಸ್ ಆಫ್ ನಾವು ಅದಿಲ್ಲ, ಬಟ್ ದೇ ಆರ್ ವರ್ಕಿಂಗ್ ವಿತ್ ಪಿ ಡಿ ಒ ಡಿಪಾರ್ಟ್ಮೆಂಟ್ ಲೋಕಲ್, ಅದನ್ನು ಕೂಡ ಮಾಡಿಸ್ತಿದ್ದಾರೆ. ಸೊ ದಟ್ ಈಸಿ ಆಕ್ಸೆಸ್ ಆಗ್ಬೋದು. ಒಂದು ಫುಲ್ 9 ಎಕರೆ ಸರ್ವೆ ನಂಬರ್ ಅಂತ, ಇಲ್ಲಿ ಒಂದೇ ಫ್ಯಾಮಿಲಿ ಇಬ್ಬರದಾಗಿರುತ್ತೆ ಇದು. ಒನ್ ಫ್ಯಾಮಿಲಿ ಇದು ಹಳೆ ಆಸ್ತಿ, ಇದು ಎಲ್ಲ ಫ್ಯಾಮಿಲಿಯವ್ರು ಮಾತಾಡಿಕೊಂಡು ನಿಮಗೆ ಕೊಡೋಕೆ ರೆಡಿ ಆಗಿದ್ದಾರೆ, ನೀಟಾಗೆಲ್ಲ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ಇದೇನೆ, ಇಲ್ಲಿಂದ ಕೂಡ ಬರ್ಬೋದು. ಸೊ ಎಕ್ಸಾಕ್ಟ್ಲಿ ನಾನೇನು ಝೂಮ್ ಮಾಡ್ತೇನೆ, ನದಿ ಹತ್ತಿರದಲ್ಲೇ ಇದೆ. ಇದು ಎಲ್ಲರಿಗೂ ಗೊತ್ತು, ಇಲ್ಲಿ ಕಬ್ಬು ಜಾಸ್ತಿ ಬೆಳೆಯೋದು ಅಂತೇಳಿ, ಜೋಳ, ಕಬ್ಬೇ ಜಾಸ್ತಿ. ಆ್ಯಂಡ್ ಒಂದೇ ಲ್ಯಾಂಡ್ಸ್ಕೇಪು. ನಾಳೆ ನೋಡಿ, ಇದು ಫುಲ್ ಗ್ರೀನ್ ಬೆಲ್ಟ್ ಆಗಿರುತ್ತೆ. ಮತ್ತು ಲೇಔಟ್ ಮಾಡ್ಬೋದಾ ಅಂತ ಏನು ಕಾಲ್ ಮಾಡೋಕೆ ಹೋಗ್ಬೇಡಿ, ಐ ಥಿಂಕ್ 90% ಲೇಔಟ್ ಆಗಲ್ಲ ಇಲ್ಲಿ. ಬಟ್ ಫಾರ್ಮ್ ಲ್ಯಾಂಡ್ ಏನಾದರೂ ಮಾಡೋರಿದ್ರೆ, ರೆಸಾರ್ಟ್ ಮಾಡೋರಿದ್ರೆ, ಬಿಸ್ನೆಸ್ಗೆ ಯೂಸ್ ಮಾಡ್ಕೊಂಡೋಗಿದ್ರೆ ನೀವು ಅದರ ಬಗ್ಗೆ ಯೋಚನೆ ಮಾಡ್ಬೋದು, ಅಲಾಂಗ್ ವಿತ್ ಅಗ್ರಿಕಲ್ಚರ್. ಸೊ ದಟ್ ಈಸ್ ಒನ್ ಆಫ್ ದ ಆಪ್ಷನ್. ಬಟ್ ಲೇಔಟ್ ಎಲ್ಲ ಮಾಡೋಕ್ಕೆ ಬರಲ್ಲ. ಫಾರ್ಮ್ ಲ್ಯಾಂಡ್ 5 ಗುಂಟೆ, 4 ಗುಂಟೆ, 3 ಗುಂಟೆ ಅದೇನು ಟ್ರೆಂಡ್ ಇದೆಯಲ್ಲ ಈಗ ನಾರ್ತ್ ಕರ್ನಾಟಕದಲ್ಲಿ, ಅದನ್ನು ಕೂಡ ಇಲ್ಲಿ ಇದನ್ನು ಮಾಡ್ಬೋದು. ಸೊ ನಾನು ಇಲ್ಲಿಂದ ಹೋದ್ರೆ ಒಳಗಡೆಗೆ, ಸೊ ಇಟ್ಸ್ ಅ ಬ್ಯುಸಿ ಸಿಟಿ, ಕನ್ಸಿಡರ್ಸ್. ಓಕೆ, ಇದು ಪರಿಚಯ ಆಗಿರೋದ್ರಿಂದ ಇದು ವಿಲ್ ನಾಟ್ ಬಿ ಚಾರ್ಜಿಂಗ್ ಎನಿ ಕಮಿಷನ್ ಗೈಸ್, ಬಿಕಾಸ್ ಇಷ್ಟೆಲ್ಲ ಬೆಳೆದ್ಮೇಲೆ ಇಷ್ಟೆಲ್ಲ ರಿಯಲ್ ಎಸ್ಟೇಟಲ್ಲಿ ಮಾಡಬೇಕಾದ್ರೆ ಪರಿಚಯದವ್ರಿಗೆ ಹೆಲ್ಪ್ ಮಾಡೋದಲ್ಲೇ ಮತ್ತು ಇನ್ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಇದೆ. ಸೊ ಟೆಕ್ನಿಕಲಿ ಹೇಳಬೇಕು ಅಂತಂದರೆ ಇಲ್ಲಿಂದ ಕೂಡ ಕಾಣುತ್ತೆ. ದಿಸ್ ಇಸ್ ಸಂಗೊಳ್ಳಿ ರಾಯಣ್ಣ ನಗರ. ಈ ಕಡೆ ಹೋದರೆ ಬೆಳಗಾವಿ ಹೋಗ್ಬೋದು. ಓಕೆ,
ನಾವು ಈ ಕಡೆ ರೋಡಿಗೆ ಬರಬೇಕಾಗುತ್ತೆ. ಲೆಫ್ಟ್ ಸೀರೀಸ್ ರೋಡ್ ಇದೆ. ಸೊ ನಾನು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾಳೆ ನೀವು ಹೋದರೆ ಎವ್ರಿ ಟೈಮ್ ನೀವೇನು ಓನರ್ಸ್ ಮೀಟ್ ಮಾಡಬೇಕಂತೆಲ್ಲ ಹೋಗ್ಬಿಟ್ಟು ಜಾಗ ನೋಡ್ಕೋಬೋದು. ಸೊ ನಾಳೆ ನಿಮ್ಗೆ ಇಲ್ಲಿಂದ ಒಂದು ರ್ಯಾಂಪ್ ಕೊಡ್ತಾರೆ. ನಾನು ನಿಮ್ಗೆ ಹೇಳಿದೆಲ್ಲ, ಈ ಭಾಗಕ್ಕೆ ಸ್ವಲ್ಪ ಮುಂದೆ ಇರೋ ಜಾಗ ಬೇರೆದಿದೆ. ಓಕೆ, ನಿಮ್ಗೆ ಇಲ್ಲೊಂದು ಕನೆಕ್ಟಿವಿಟಿ ಮಾಡ್ತಾರೆ. ಸೊ ಈ ಎಕ್ಸಿಸ್ಟಿಂಗ್, ಇದು ತುಂಬ ಹಳೆ ಇಮೇಜ್ ಗೈಸ್. ಈಗ ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ, ತುಂಬ ಹಳೆ ಇಮೇಜ್ ಇದು. ಈಗ ರೋಡ್ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಸೊ ಇದೆ, ಈ ರೋಡಿಗೆ ಅಟ್ಯಾಚ್, ಇದು ಕೋಟೆ. ಇಲ್ಲಿ ಒಳಗಡೆ ಕೂಡ ಬರ್ಬೋದು, ಅದನ್ನು ಕೂಡ ತೋರಿಸಿದ್ದೀನಿ. ಓಕೆ, ಈಗ ಇಲ್ಲೆಲ್ಲ ಪಾಸ್ ಆಗ್ತಾರೆ, ಬಟ್ ಇಲ್ಲಿಂದ ಒಂದು ರ್ಯಾಂಪ್ ಕೊಟ್ಟರೆ ಈ ರೋಡ್ಗೆ ಈಸಿಯಾಗಿರುತ್ತೆ ಅಂತ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ಮಾಡಿಸ್ಬಿಟ್ಟೆ ಕೊಡ್ತಾರೆ, ಫೆನ್ಸಿಂಗ್ ಎಲ್ಲ ಹಾಕಿ, ಬೌಂಡ್ರಿ ಎಲ್ಲ ಹಾಕಿ. ಸೊ ಮಲಪ್ರಭಾ ನಮಗೆ ನದಿ ಬಂದೇ ಬಿಡ್ತು. ಬ್ರಿಡ್ಜಿಂದ ಕಾಣೋದೆಲ್ಲ ಇದೊಂದು ಪೋರ್ಷನ್, ಈ ನದಿಗೆ ಅಟ್ಯಾಚ್ ಆಗಿದೆಯಲ್ಲ, ಈ ಪೋರ್ಷನ್ ಬಿಟ್ಟು ಪಕ್ಕದಲ್ಲಿರೋ ಪೋರ್ಷನ್ ಅದೇ. ಇಲ್ಲೆಲ್ಲ ಫುಲ್ ಕಬ್ಬಿಗೆ ಇಲ್ಲಿ ಒಳ್ಳೆ ಬೆಲೆ ಇದೆ. ಓಕೆ, ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಈ ಥರ ಇದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಇಫ್ ಯು ವಾಂಟ್ ಟು ಸಿ ಅ ಲೇಟೆಸ್ಟ್ ಇಮೇಜ್, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಬಲ್ಲೆ. ಸೊ ಅವ್ರು ಹೇಳ್ತಾ ಇರೋದು 9.13 ಗುಂಟ ಬರುತ್ತೆ. ಜಸ್ಟ್ ಮೇಕ್ ಇಟ್ ಈಸಿ ಫಾರ್ ಯು. 9 ಹೇಳಿದ್ದೀನಿ. 82 lakhs ಆ್ಯಂಡ್ ಸ್ಲೈಟ್ಲಿ ನೆಗೋಷಿಯಬಲ್. ಯಾವ ರೀತಿ ವ್ಯವಹಾರ ಎಷ್ಟು ಕ್ವಿಕ್ಕಾಗಿ ಮಾಡ್ತೀರೋ ಅದ್ರ ಮೇಲೆ. ರಾಮದುರ್ಗ ಬೆಳಗಾವಿ ಮೇನ್ ರೋಡಿಗೂ ಅಟ್ಯಾಚ್ ಆಗಿದೆ, ಮತ್ತು ಪಕ್ಕದಲ್ಲಿ ಮಲಪ್ರಭಾ ಇದೆ. ಯು ಕ್ಯಾನ್ ಕಾಲ್ ಮಿ ಆನ್ ನಂಬರ್, ಸೇಮ್ ನಂಬರ್ 9743191808 ಇನ್ ಕೇಸ್ ನಿಮಗೆ ಲೊಕೇಶನ್ ಬೇಕು. ನಿಮ್ಗೆ ಏನಾದರೂ ಪ್ರಾಪರ್ಟಿ ಓನರೇ ಬಂದು ನಿಮಗೆ ತೋರಿಸ್ಬೇಕು ಅಂದರೂ ಕೂಡ ಆ ಸರ್ವಿಸು ನಮ್ಮ ಹತ್ರ ಇದೆ. ಬಟ್ ಬಿಫೋರ್ ನೀವೇನಾದರೂ ನೋಡೋಕ್ಕಿಂತ ಮೊದಲು ನನಗೆ ಕಾಲ್ ಮಾಡಿ, ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಇದು ಲೇಟೆಸ್ಟ್ ಪಿಕ್ ತೊಗೊಂಡಿರೋದು. ಇಲ್ಲಿ ಅಪ್ಪಿದೆ, ನಾನು ಸಿದಿಸ್ ಈ ಕಡೆ ಲೆಫ್ಟಿಂದ ತೆಗೆದ್ರೆ ಈ ಥರ ಕಾಣುತ್ತೆ. ಇಲ್ಲಿದೆ ಬ್ರಿಡ್ಜ್. ಸೊ ಇದು ಕೋಟೆ ಹಿಂಭಾಗದ, ಇಲ್ಲೂ ಕೂಡ ಇಲ್ಲಿಂದ ಒಳಗಡೆ ಬಂದರೂ ಕೂಡ ಇದನ್ನು ರೆಫರ್ ಮಾಡ್ಬೋದು. ಓಕೆ, ಸೊ ಆ ಟ್ರೀ ಎಲ್ಲಿಂದ ತೆಗೆದಿದ್ದಾರೆ ಅಂತಂದರೆ, ಯು ಕ್ಯಾನ್ ಸಿ ದಿಸ್. ಫೋಟೋ ತೆಗೆದಾಗ ಈ ಮರದ ಹತ್ರ ನಿಂತ್ಕೊಂಡು ತೆಗೆದಿದ್ದಾರೆ. ಓಕೆನಾ, ಸೊ 2 ರೀತಿ ಎಂಟ್ರಿ ಇದೆ. ಸೊ ಇಟ್ಸ್ ವೆರಿ ಸಿಂಪಲ್ ಗೈಸ್. ಈ ಲೊಕೇಶನನ್ನು ನಾನು ಹಾಕಿರ್ತೀನಿ. ಓಕೆ, ಲೆಟ್ ಮಿ, ಇಲ್ಲ ನೀವು ಈ ಸಂಗೊಳ್ಳಿ ಕಾಂತಿವೀರ ಸಂಗೊಳ್ಳಿ ಹಾಕಿರ್ತೀನಿ. ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ಡಿಸ್ಕ್ರಿಪ್ಷನ್ ಇರುತ್ತೆ. ನೀವು ಕ್ಯಾನ್ ಜಾಯಿನ್ ಮೈ ವಾಟ್ಸಪ್ ಗ್ರೂಪ್. ಇನ್ ಕೇಸ್ ಹೋಗೋಂಗಿದ್ರೆ ನನಗೆ ಕಾಲ್ ಮಾಡಿ, ಅವರು ಫ್ಯಾಮಿಲಿಯವ್ರು ಬಂದುಬಿಟ್ಟು ನಿಮಗೆ ತೋರಿಸೋದಾಗಲಿ ಮಾತಾಡೋದಾಗಲಿ ಎಲ್ಲ ಮಾಡ್ತಾರೆ. ದೆರ್ ವಿಲ್ ನಾಟ್ ಬಿ ಎನಿ ಕಮಿಷನ್. ಯಾರಾದರೂ ಲೋಕಲ್ ಬ್ರೋಕರ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ, ವಿ ಅಪ್ರಿಷಿಯೇಟ್ ದ್ಯಾಟ್. ಇದನ್ನು ನೀವು ಡೀಟೇಲ್ಸ್ನ ನಿಮ್ಮ ಕ್ಲೈಂಟಿಗೆ ತೋರಿಸಿ, ನೀವು ಕರ್ಕೊಂಬಂದು ಅದನ್ನು ಬೇಕಾದ್ರೆ ಕೊಡಿಸಿ. ನೀವು ಆ ಕಡೆಯಿಂದ ಕಮಿಷನ್ ತೊಗೊಳ್ಳಿ, ಈ ಕಡೆಯಿಂದ ನಾವೇನು ಕೊಡೋದಿಲ್ಲ, ಬಿಕಾಸ್ ವಿ ಆರ್ ಡೂಯಿಂಗ್ ದಿಸ್ ಫಾರ್ ಆ ಥರ. ಸೊ ಈ ಥರ ಎಲ್ಲ ನಮ್ಮದಿದೆ. ವಿ ಕ್ಯಾನ್ ವರ್ಕ್ ಆನ್ ದಿಸ್. ಟೋಟಲ್ 9.13 ಗುಂಟ, ಸ್ಪೆಸಿಫಿಕಲಿ ರಾಮದುರ್ಗ ಸಿಟಿಗೆ ಅಟ್ಯಾಚ್ ಆಗಿ, ಪಕ್ಕದಲ್ಲಿ ಮಲಪ್ರಭಾ ಬರುತ್ತೆ. ಈ ಕಡೆ ಹೈವೇಗೂ ಸ್ವಲ್ಪ ಸ್ಕೋಪ್ ಇದೆ. 82 lakhs per acre ಇರುತ್ತೆ. ಓಕೆ, ಸೊ ಇಲ್ಲಿ ಕಬ್ಬು, ಜೋಳ, ದೀಸ್ ಆರ್ ಮೇಯ್ನ್. ಇದೇ ದಶಮಾನಗಳಿಂದ ಇದನ್ನೇ ಬೆಳೀತಾ ಇರೋದು. ಇದೇ ಅಲ್ಲಿ ಒಳ್ಳೆ ಕ್ರಾಫ್ಟ್ ಬರುತ್ತೆ. ರಾಮದುರ್ಗ ಕಬ್ಬಿಗೆ ಇನ್ನೂ ಒಂಚೂರು ವ್ಯಾಲ್ಯೂ ಜಾಸ್ತಿ, ಬಿಕಾಸ್ ಪಕ್ಕದಲ್ಲಿ ಮಲಪ್ರಭಾ ರಿವರ್ ಇರೋದ್ರಿಂದ ಅದು ಫಲವತ್ತತೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಇನ್ಕಮ್ ಇರುತ್ತೆ. ಸೊ ಇಫ್ ಯು ಲಾಸ್ಟ್ ಇಯರೇ ಈ 10 ಎಕರೆಯಲ್ಲೇ ಅವ್ರು ಕೇಳಿದ ಪ್ರಕಾರ ಒಂದು ಎಕರೆಗೆ 4 ಲಕ್ಷ, 3.5-4 ಲಕ್ಷ ಏನೋ ಇನ್ಕಮ್ ಏನೋ ಬಂದಿದೆ ಅಂತ ಹೇಳಿದರು. ಸೊ ದಟ್ ಇಸ್ ಅಪ್ ಟು ಯು. ಹುಬ್ಳಿ, ಬೆಳಗಾವ್, ಗದಗಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಇದು ಸರ್ಟನ್ಲಿ ಅಗ್ರಿಕಲ್ಚರ್ ಲ್ಯಾಂಡಿಗೆ ಇನ್ವೆಸ್ಟ್ ಆಗಿ ಯಾರು ತೊಗೋಬೋದು. ನೀವೇನಾದರೂ ಮತ್ತೆ ಫಾರ್ಮ್ ಲ್ಯಾಂಡ್ ಮಾಡಿ ಪ್ರೊಸೀಡ್ ಮಾಡ್ತೀನಿ, ಆ ಥರ ಈ ಥರ ಕನ್ವರ್ಟ್ ಮಾಡ್ತೀನಿ ಅದಿದ್ರೆ, ಇಟ್ಸ್ ಅಪ್ ಟು ಯು, ನಿಮಗೆ ಸಂಬಂಧಪಟ್ಟಂಗೆ. ಇಟ್ಸ್ ಅ ಡೈರೆಕ್ಟ್ ಓನರ್ ಪ್ರಾಪರ್ಟಿ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ನಾನು 1 ಲೆವೆಲ್ ಇನ್ವೆಸ್ಟಿಗೇಟ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ನನಗೆ ಕೊಟ್ಟು ತೋರಿಸಿದ್ದಾರೆ. ಸೊ ಹಾಗಾಗಿ ನಾನು ಅಷ್ಟು ಫ್ರೀಯಾಗಿ ಹೇಳ್ತಾ ಇದ್ದೀನಿ. ನನ್ನ ಜೊತೆ ಮಾತಾಡಿದ್ಮೇಲೆ ಡೈರೆಕ್ಟಾಗಿ ನಿಮಗೆ ಓನರ್ಸ್ ನಂಬರೇ ಕೊಡ್ತೀನಿ. ಮೀಟಿಂಗ್ ಆಗಲಿ ಬೆಂಗಳೂರಲ್ಲೂ ಕೂಡ ಮಾಡ್ಬೋದು, ಯಾಕಂದರೆ ಅವ್ರ ಮಗ ಇಲ್ಲೇ ಇರ್ತಾನೆ. ಇಲ್ಲ ನಿಮ್ಗೆ ರಾಮದುರ್ಗಲ್ಲಿ ಮೀಟಿಂಗ್ ಬೇಕು, ಅವ್ರ ಫ್ಯಾಮಿಲಿಯವರೆಲ್ಲ ಎಲ್ಲ ಇರ್ತಾರೆ, 2 ಕಡೆನೂ ಮಾಡ್ಬೋದು, ಅಪ್ ಟು ಯು. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾಲ್ ಮೀ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಆಲ್ ದ ಬೆಸ್ಟ್.